ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟಿವಿಯಲ್ಲಿ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ, ನಿಮಗೋಸ್ಕರ ದೇವರ ವಾಕ್ಯವನ್ನು ಸಾರುವಂತೆ, ಪ್ರಾರ್ಥಿಸುವಂತೆ ಯೇಸು ಸ್ವಾಮಿ ಕೊಟ್ಟಂತಹ ಈ ಮಹಾ ಕೃಪೆಗಾಗಿ ನನ್ನ ಕರ್ತರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೆನ್. ಪ್ರೀತಿಯ ದೇವರ ಮಕ್ಕಳೇ, ದೇವರ ಮಹಾ ಕೃಪೆಯಿಂದ ಕಳೆದ 8 ವರ್ಷಗಳಿಂದ ಈ ಲೈವ್ ಟಿ ಮೂಲಕ ದೇವರ ಸುವಾರ್ತೆಯನ್ನು ಸಾರುವಂತೆ ದೇವರು ಕೃಪೆಯನ್ನು ಅನುಗ್ರಹಿಸಿದರು. ಉಚಿತವಾಗಿ ಸುವಾರ್ತೆ ಸಾರುವಂತೆ ದೇವರು ಬಲಪಡಿಸಿದರು. ಆತನ ಪರಿಶುದ್ಧವಾದ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆಮೆನ್. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೀವು ಮಾತ್ರ ಈ ದೇವರ ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಂಡು, ಆಶೀರ್ವಾದ ಹೊಂದಿಕೊಂಡು, ರಕ್ಷಣೆ ಹೊಂದಿಕೊಂಡು, ಸಮಾಧಾನ ಹೊಂದಿಕೊಂಡು ಇರುವುದಲ್ಲ. ಇವತ್ತು ಎಷ್ಟೋ ಜನರಿಗೆ ಸಮಾಧಾನ ಇಲ್ಲದೆ, ಆಶೀರ್ವಾದ ಇಲ್ಲದೆ, ಬಿಡುಗಡೆ ಇಲ್ಲದೆ, ರಕ್ಷಣೆ ಇಲ್ಲದೆ ಜೀವಿಸ್ತಿದ್ದಾರೆ. ಅಂಥವರಿಗೆ ಕೂಡ ನೀವು ಈ ದೇವರ ವಾಕ್ಯವನ್ನು ನೋಡುವಂತೆ, ಕೇಳುವಂತೆ ಪ್ರೋತ್ಸಾಹ ಮಾಡಿ ತಿಳಿಸಿ, ಅವರು ಕೂಡ ದೇವರ ರಕ್ಷಣೆಯನ್ನು, ಆಶೀರ್ವಾದವನ್ನು, ಬಿಡುಗಡೆ, ಸಮಾಧಾನವನ್ನು ಹೊಂದಿಕೊಳ್ಳಲಿ. ಆಮೆನ್. ಹಲ್ಲೆಲೂಯಾ. ಸರಿ ಮಕ್ಕಳೇ, ಇವತ್ತು ಕೂಡ ಸತ್ಯವೇದದಿಂದ ಒಂದು ವಾಕ್ಯವನ್ನು ನೋಡಿ ದೇವರ ವಾಕ್ಯವನ್ನು ಓದೋಣ. ಯೆಶಾಯ ಬರೆದ ಪ್ರವಾದನ ಪುಸ್ತಕ 6ನೇ ಅಧ್ಯಾಯ 8ನೇ ವಾಕ್ಯ. ಯೆಶಾಯ 6:8. ಯೆಶಾಯ ಬರೆದ ಪ್ರವಾದನ ಪುಸ್ತಕ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದಿ ನೋಡುವಾಗ, ಆಗ ಯಾವನನ್ನು ಕಲಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಲಿಸು ಅಂದನು. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಕಿವಿ ಉಳ್ಳವನು ಕೇಳಲ್ಪಡಲಿ. ಆಮೇನ್. ದೇವರ ಮಕ್ಕಳು ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಆಮೇನ್. ಅದನ್ನೇ ಸತ್ಯದಲ್ಲಿ ದೇವರ ಆತ್ಮನು ಈ ರೀತಿ ಬರೆಯಲ್ಪಟ್ಟಿದ್ದಾರೆ, ಕಿವಿ ಉಳ್ಳವನು ನನ್ನ ಮಾತನ್ನು ಕೇಳಲಿ ಎಂಬುದಾಗಿ. ಕಾರಣ ಇಲ್ಲಿ ನೋಡಿ, ದೇವರ ಶಬ್ದ, ದೇವರ ಮಾತು ಈ ರೀತಿ ಬರೆಯಲ್ಪಟ್ಟಿದೆ, ಆಗ ಯಾವನನ್ನು ಕಲಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ. ಆಮೇನ್. ಇವತ್ತು ಕೂಡ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಎಷ್ಟೋ ಕ್ರೈಸ್ತರಿಗೆ ಈ ದೇವರ ನುಡಿ, ಈ ದೇವರ ಶಬ್ದ ಕಿವಿಯಲ್ಲಿ ಕೇಳಿಸ್ತಾ ಇಲ್ಲ. 2000 ವರ್ಷದ ಮುಂಚಿತವಾಗಿ ಪ್ರೀತಿ ಮಕ್ಕಳೇ, ಇಲ್ಲಿ ಯೆಶಾಯದ ಪ್ರವಾದದಲ್ಲಿ ದೇವರ ಆತ್ಮನು ದೇವರ ಮಕ್ಕಳಿಗೆ ತನ್ನ ಸೇವೆಯ ಕಾರ್ಯವಾಗಿ ಒಂದು ಕರೆಯನ್ನು ಆತನು ನೀಡುತ್ತಿದ್ದಾನೆ. ಯಾವನನ್ನು ಕಲಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೀವು ನಿಮ್ಮ ಆತ್ಮಿಕ ಕಿವಿ ತೆರೆದಿರಬಾರ್ದಾದರೆ, ನಿಮ್ಮ ಆತ್ಮಿಕ ಕಿವಿ ತೆರೆಯಲ್ಪಟ್ಟಿದ್ದರೆ ಖಂಡಿತವಾಗಿ ಈ ದೇವರ ನುಡಿ, ಈ ದೇವರ ಆ ಶಬ್ದವನ್ನು ನೀವು ಕೇಳ್ತಾ ಇದ್ರಿ. ಕೇಳಿ ನೀವು ಸುಮ್ಮನೆ ಇರ್ತಿರ್ಲಿಲ್ಲ. ಇಲ್ಲಿ ಆ ವಾಕ್ಯ ಕರ್ತನ ನುಡಿಯನ್ನು ಕೇಳಿ ಯೆಶಾಯ ಹೇಳ್ತಾನೆ, ಇಗೋ ನಾನಿದ್ದೇನೆ, ನನ್ನನ್ನು ಕಲಿಸು ಅಂದನು. ಆಮೇನ್. ನೋಡಿ, ದೇವರ ಆತ್ಮ ಹೇಳ್ತಿದ್ದಾರೆ, ನನ್ನ ಕಾರ್ಯವಾಗಿ ಯಾರು ಹೋಗ್ತಾರೆ, ಯಾರನ್ನು ನಾನು ಕಲಿಸಲಿ ಎಂಬುದಾಗಿ ಕರ್ತನ ಮಾತು ಬರುವಾಗ ಯೆಶಾಯ ಪ್ರವಾದಿ ಆ ಸೇವಕ ಹೇಳ್ತಾನೆ, ಸ್ವಾಮಿ ನಾನಿದ್ದೀನಿ, ನನ್ನನ್ನು ಕಲಿಸು ಎಂಬುದಾಗಿ. ಹೌದು ಮಕ್ಕಳೇ, ದೇವರ ಆತ್ಮನು, ನಮ್ಮ ಕರ್ತನಾದ ಯೇಸು ಇವತ್ತು ಕೂಡ ದೇವರ ಮಕ್ಕಳನ್ನು ಆತನ ಸೇವೆ ಮಾಡುವುದಕ್ಕಾಗಿ, ಆತನ ಕಾರ್ಯವಾಗಿ, ಆತನ ಕೆಲಸವಾಗಿ, ಆತನ ಸೇವೆಗಾಗಿ ಯಾರು ಹೋಗ್ತಾರೆ, ಯಾರನ್ನು ಕಲಿಸಲಿ ಎಂಬುದಾಗಿ ಇವತ್ತು ಕೂಡ ಕರ್ತನು ಆತನ ಮಕ್ಕಳಲ್ಲಿ ಹುಡುಕುತ್ತಿದ್ದಾರೆ. ಯಾಕಂದ್ರೆ ಮಕ್ಕಳೇ, ದೇವರ ಸೇವೆ ತುಂಬ ಅಗತ್ಯವಾಗಿದೆ, ದೇವರ ಸೇವೆ ತುಂಬ ಮುಖ್ಯವಾಗಿದೆ. ಕಾರಣ
ದೇವರ ಬರುವಿಕೆ, ಆತನ ಎರಡನೇ ಬರುವಿಕೆ ತುಂಬ ಸಮೀಪವಾಗಿದೆ. ಆತನು ಬರುವುದಕ್ಕೂ ಮುಂಚೆ ಎಲ್ಲ ಜನರಿಗೆ ಈ ದೇವರ ಸುವಾರ್ತೆ, ದೇವರ ವಾಕ್ಯ, ರಕ್ಷಣೆಯ ಸುವಾರ್ತೆ ಸಾರಲ್ಪಡಬೇಕು. ಆಮೇನ್, ಹಲ್ಲೆಲೂಯ. ಅದರಿಂದ ದೇವರ ಆತ್ಮನು, ನಮ್ಮ ಕರ್ತನಾದ ದೇವರು ಹುಡುಕ್ತಿದ್ದಾರೆ, ಯಾರನ್ನು ಕಲಿಸಲಿ, ಯಾರು ನಮ್ಮ ಕಾರ್ಯವಾಗಿ ಹೋಗುತ್ತಾರೆ ಎಂಬುದಾಗಿ. ಆಮೇನ್. ಇವತ್ತು ಪ್ರೀತಿ ಮಕ್ಕಳೇ, ಈ ಶಬ್ದ ನಿಮ್ಮ ಆತ್ಮಿಕ ಕಿವಿ ತೆರೆಯಲ್ಪಟ್ಟಿದ್ದರೆ ಖಂಡಿತವಾಗಿ ಈ ಶಬ್ದಕ್ಕೆ, ಈ ದೇವರ ಮಾತಿಗೆ ನೀವು ಕಿವಿ ಕೊಟ್ಟು, ಸ್ವಾಮಿ ನಾನು ಹೋಗ್ತೀನಪ್ಪ, ನಿಮ್ಮ ಕೆಲಸವಾಗಿ, ನಿಮ್ಮ ಸೇವೆಯನ್ನು ಮಾಡುವುದಕ್ಕಾಗಿ, ನಿಮ್ಮ ಸುವಾರ್ತೆಯನ್ನು, ನಿಮ್ಮ ರಕ್ಷಣೆಯನ್ನು ಜನರಿಗೆ ಸಾರುವುದಕ್ಕಾಗಿ ನಾನು ಹೋಗ್ತೀನಿ, ನನ್ನನ್ನು ಕಲಿಸು ಸ್ವಾಮಿ ಅಂತ ನೀವು ಒಪ್ಪಿಸ್ಕೊಡ್ತಾ ಇದ್ರಿ. ಯಾಕೆ ಎಷ್ಟೋ ಕ್ರೈಸ್ತ ದೇವರ ಮಕ್ಕಳು ಸ್ವಾರ್ಥವಾಗಿ ಜೀವಿಸ್ತಿದ್ದಾರೆ. ನಾನು ಭಾನುವಾರ ಸಭೆಗೆ ಹೋಗ್ತಿದ್ದೀನಿ, ಕಾಣಿಕೆ ದಶಮಾಂಶ ಕರೆಕ್ಟಾಗಿ ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಪರಿಶುದ್ಧವಾಗಿದ್ದೀನಿ, ನಾನು ಪಾಪದ ಜೀವಿತದ ಆಚೆ ಬಂದಿದ್ದೀನಿ, ನಾನು ದೇವರಿಗೆ ಪ್ರಿಯವಾಗಿ ಜೀವಿಸ್ತೀನಿ ಎಂಬುದಾಗಿ ಅನೇಕ ದೇವರ ಮಕ್ಕಳು ಸ್ವಾರ್ಥಿಗಳಾಗಿ ಜೀವಿಸ್ತಿದ್ದಾರೆ. ಆದರೆ ದೇವರ ಚಿತ್ತ ಏನು, ದೇವರ ಉದ್ದೇಶ ಏನು, ದೇವರ ಒಂದು ಕರುವಿಕೆ ಏನು, ನನ್ನ ಕಾರ್ಯವಾಗಿ ಯಾರನ್ನು ಕಲಿಸಲಿ, ಯಾರು ನಮಗೋಸ್ಕರ ಹೋಗುತ್ತಾರೆ. ಹೌದು ಮಕ್ಕಳೇ, ದೇವರು ಆತನ ಮಕ್ಕಳಲ್ಲಿ ಇವತ್ತೂ ಕೂಡ ಆತನ ಸೇವೆ ಮಾಡುವುದಕ್ಕಾಗಿ, ಆತನ ಕೆಲಸವನ್ನು ಮಾಡುವುದಕ್ಕಾಗಿ, ಆತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರ ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. ಮಗನೇ, ನೀನು ನನ್ನ ಸೇವೆಗಾಗಿ ಹೋಗ್ತೀಯಾ, ನೀನು ಸುವಾರ್ತೆಯನ್ನು ಹೊತ್ಕೊಂಡು ಹೋಗ್ತೀಯಾ, ನೀನು ನನ್ನ ಕೆಲಸವನ್ನು ಮಾಡ್ತೀಯಾ ಎಂಬುದಾಗಿ ದೇವರ ಮಕ್ಕಳನ್ನ ಹುಡುಕ್ತಾನೆ ಇದ್ದಾರೆ. ಆದರೆ ಪ್ರೀತಿಯ ದೇವರ ಮಕ್ಕಳೇ, ಅನೇಕ ಕ್ರೈಸ್ತರಿಗೆ ಇನ್ನು ಆತ್ಮಿಕ ಕಣ್ಣು, ಇನ್ನು ಆತ್ಮಿಕ ಕಿವಿ ತೆರೆಯಲ್ಪಡದ ಕಾರಣ ಅನೇಕರು ಕಣ್ಣಿದ್ದು ಕುರುಡರಾಗಿದ್ದಾರೆ, ಕಿವಿ ಇದ್ದು ಕಿವಿಡರಾಗಿದ್ದಾರೆ. ಅದಕ್ಕೆ ಈ ದೇವರ ಸೇವೆಯ ಕರುವಿಕೆ ಅನೇಕ ದೇವರ ಮಕ್ಕಳಿಗೆ ಕಿವಿಯಲ್ಲಿ ಬೀಳ್ತಾ ಇಲ್ಲ. ಅದಕ್ಕೆ ಸ್ವಾರ್ಥಿಗಳಾಗಿ ಜೀವಿಸ್ತಿದ್ದಾರೆ. ನಾನು ರಕ್ಷಣೆ ಹೊಂದಿದ್ದೀನಿ, ನಾನು ಪರಿಶುದ್ಧವಾಗಿದ್ದೀನಿ, ನಾನು ದೇವರಿಂದ ಆಶೀರ್ವಾದ ಹೊಂದಿಕೊಂಡಿದ್ದೀನಿ, ಅಷ್ಟು ಸಾಕಂತ ಸ್ವಾರ್ಥಿಗಳಾಗಿ ಜೀವಿಸ್ತಿದ್ದಾರೆ. ಆದರೆ ನಮ್ಮ ಆತ್ಮಿಕ ಕಣ್ಣು, ನಮ್ಮ ಆತ್ಮಿಕ ಕಿವಿ ತೆರೆಯಲ್ಪಟ್ಟಿದ್ದರೆ ಈ ಶಬ್ದವನ್ನು ಕೇಳಿ ಅವತ್ತು ಏಸಯ್ಯ ಯಾವ ರೀತಿ, ಸ್ವಾಮಿ ನಾನಿದ್ದೇನೆ, ನನ್ನನ್ನು ಕಲಿಸು ಎಂದು ಹೇಳಿದ ರೀತಿಯಲ್ಲಿ ಇವತ್ತು ನಾವು ಕೂಡ ದೇವರ ಸೇವೆಗೆ ಕರುವಿಕೆ ಬರುವಾಗ, ಆತನ ಕೆಲಸಕ್ಕೆ ಕರುವಿಕೆ ಬರುವಾಗ, ಸುವಾರ್ತೆನ ಸಾರುವುದಕ್ಕೆ ಕರುವಿಕೆ ಬರುವಾಗ ಪ್ರತಿಯೊಂದು ದೇವ್ರ ಮಕ್ಕಳು, ಎಸಪ್ಪ ನಾನಿದ್ದೀನಪ್ಪ ನಿನ್ನ ಕೆಲಸ ಮಾಡುವುದಕ್ಕೆ, ನಿನ್ನ ಸೇವೆ ಮಾಡುವುದಕ್ಕೆ, ನಿನ್ನ ಸುವಾರ್ತೆನ ಸಾರುವುದಕ್ಕೆ ನಾನಿದ್ದೀನಿ ಸ್ವಾಮಿ, ನನ್ನನ್ನು ಕಲಿಸಿ ಎಂಬುದಾಗಿ ಅನೇಕರು ಒಪ್ಪಿಸ್ಕೊಡ್ತಿದ್ರು. ಒಂದು ವೇಳೆ ಯೇಸು ಸ್ವಾಮಿ ಈ ಭೂಮಿಗೆ ಬಂದು 2000 ವರ್ಷ ಆದರೂ ಕೂಡ ಇನ್ನು ಕೋಟಿಗಳ ಜನಗಳಿಗೆ ಯೇಸು ಬಗ್ಗೆ ಗೊತ್ತಿಲ್ಲ, ಸುವಾರ್ತೆ ಸಾರಲ್ಪಟ್ಟಿಲ್ಲ, ಕೋಟಿಗಳ ಜನ ರಕ್ಷಣೆ ಹೊಂದಿಲ್ಲ, ಇನ್ನು ಅವರ ಕಣ್ಗಳು ಮುಚ್ಚಲ್ಪಟ್ಟಿದೆ, ಅವರ ಆತ್ಮಿಕ ಕಣ್ಗಳು ತೆರೆಯಲ್ಪಡಲಿಲ್ಲ. ಅನೇಕರಿಗೆ ಯೇಸು ಸ್ವಾಮಿ ಯಾರಂತಾನೆ ಗೊತ್ತಿಲ್ಲ. ಇದಕ್ಕೆ ಒಂದೇ ಕಾರಣ, ದೇವರ ಮಕ್ಕಳು ರಕ್ಷಣೆ ಹೊಂದಿರುವಂಥ ನಾವು ಈ ಯೇಸಯ್ಯ ಪ್ರವಾದನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ ಆತನ ನುಡಿಗೆ, ಆತನ ಕರುವಿಕೆಗೆ, ಆತನ ಶಬ್ದಕ್ಕೆ ನಾವು ಇನ್ನೂ ಕಿವಿಗೊಡ್ತಾ ಇಲ್ಲ. ಇವತ್ತು ಅನೇಕ ದೇವ್ರ ಮಕ್ಕಳು ಹೇಳುವ ಕಾರ್ಯ ಏನು, ಅದರಲ್ಲಿ ಮುಖ್ಯವಾಗಿ ದೇವರ ಮಕ್ಕಳಾದ ಯೌವನಸ್ಥರು ಹೇಳುವ ಕಾರ್ಯ ಏನು, ಸೇವೆಗೆ ಒಪ್ಪಿಸ್ಕೊಡಿ, ದೇವರಿಗೆ ಸೇವೆ ಮಾಡಿ, ಈ ಯೌವನಸ್ಥ ವಯಸ್ಸಿನಲ್ಲಿ ದೇವರಿಗೆ ಸೇವೆಯನ್ನು ಮಾಡಿ ಆತನ ಮಹಿಮೆ ಪಡಿಸಿ ಅಂತ ಹೇಳುವಾಗ ಅನೇಕ ಜನ ಹೇಳುವುದು ಕಾರ್ಯ ಗೊತ್ತಾ, ವಿಶ್ವಾಸಿಗಳು, ದೊಡ್ಡವರು, ಯೌವನಸ್ಥರು ಹೇಳುವಂಥ ಒಂದು ಕಾರ್ಯ, ದೇವರು ನನ್ನನ್ನು ಕರೀಲಿ, ನನ್ನ ಹತ್ರ ನೇರವಾಗಿ ಬಂದು ಮಾತಾಡಲಿ, ನನಗೆ ಸೇವೆ ಬಗ್ಗೆ ಡೈರೆಕ್ಟಾಗಿ ಬಂದು ದರ್ಶನ ಕೊಡಲಿ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರು ವಾಕ್ಯವಾಗಿದ್ದಾರೆ.
ಆತನು ಯೇಸೆ ಬರೆದ ಪ್ರವಾದನ ಪುಸ್ತಕದಲ್ಲಿ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ವಾಕ್ಯವಾಗಿ ಬರೆಯಲ್ಪಟ್ಟಿದ್ದಾರೆ. ನನ್ನ ಕಾರ್ಯವಾಗಿ ಯಾರು ಹೋಗ್ತಾರೆ, ನಾನು ಯಾರನ್ನ ಕಳಿಸಲಿ ಎಂಬುದಾಗಿ ವಾಕ್ಯ ಬರೆದಿದ್ದಾರೆ. ನೀವು ವಾಕ್ಯವನ್ನು ನಂಬುವುದಾದರೆ, ನಿಮ್ಮ ಜೀವಿತದಲ್ಲಿ ವಾಕ್ಯವಾದ ದೇವರಿಗೆ ಕಿವಿಗೊಡುವುದಾದರೆ, ಖಂಡಿತ ನೀವು ಈ ರೀತಿ ಒಂದು ವಾಗ್ದಾನ ಮಾಡ್ತಾ ಇರಲಿಲ್ಲ, ಈ ರೀತಿ ದೇವರ ಸೇವೆ ಮಾಡುವುದಕ್ಕೆ ನೆಪ ಹೇಳ್ತಾ ಇಲ್ಲ. ಅದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ರಕ್ಷಣೆ ಹೊಂದಿರುವ ಪ್ರತಿಯೊಂದು ದೇವರ ಮಕ್ಕಳು ಸುವಾರ್ತೆ ಸಾರುವುದಕ್ಕೆ, ಆತನ ಕೆಲಸವನ್ನು ಮಾಡೋದಕ್ಕೆ ಅಥವಾ ಆತನ ಸೇವೆಯನ್ನು ಮಾಡೋದಕ್ಕೆ ನಾವು ಮುಂದೆ ಬರಬೇಕು. ನಾವು ಸೇವೆ ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಆಗ ಖಂಡಿತ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಾವು ಇರುವಂಥ ಪಟ್ಟಣಗಳಲ್ಲಿ ರಕ್ಷಣೆನ ನೋಡ್ಬೋದು. ಸಭೆಗಳಲ್ಲಿ ಆತ್ಮಗಳು ತುಂಬಿ ತುಳುಕುವುದನ್ನು ನೋಡ್ಬೋದು. ಇವತ್ತು ಎಷ್ಟೋ ಸೇವಕರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಎಷ್ಟೋ ಸಭೆಗಳು ಇವತ್ತು ಖಾಲಿಯಾಗಿದೆ. ಕಾರಣ ಆತ್ಮ ಇಲ್ಲ, ಆತ್ಮ ಇಲ್ಲ. ಪ್ರೀತಿಯ ಮಕ್ಕಳೇ, ನಾವಿರುವಂಥ ಪಟ್ಟಣಗಳಲ್ಲಿ, ನಾವಿರುವಂಥ ಹಳ್ಳಿಗಳಲ್ಲಿ, ನಾವಿರುವಂಥ ರಾಜ್ಯದಲ್ಲಿ, ಜಿಲ್ಲೆಗಳಲ್ಲಿ, ದೇಶದಲ್ಲಿ ಕೋಟಿಗಟ್ಟಲೆ ಮಕ್ಕಳಿದ್ದಾರೆ. ಯಾಕೆ ಅವರು ರಕ್ಷಣೆ ಹೊಂದ್ತಾ ಇಲ್ಲ? ಯಾಕೆ ರಕ್ಷಣೆ ಹೊಂದಿ ಸಭೆಗೆ ಸೇರ್ತಾ ಇಲ್ಲ? ಯಾಕೆ ಇವತ್ತು ಸಭೆಗಳು ಖಾಲಿಯಾಗಿದೆ? ಕಾರಣ ಒಂದೇ, ದೇವರ ಮಕ್ಕಳಾದ ನಾವು, ರಕ್ಷಣೆ ಹೊಂದಿರುವಂಥ ನಾವು ಸುವಾರ್ತೆನ ಸಾರದೇ ಇರುವುದು, ಆತನ ಕೆಲಸಕ್ಕೆ ಮಾಡದೇ ಇರುವುದು, ಆತನ ಸೇವೆಗೆ ನಮ್ಮನ್ನು ಒಪ್ಪಿಸಿಕೊಡದೇ ಇರುವುದೇ ಕಾರಣ. ಮಕ್ಕಳೇ, ಎಷ್ಟೋ ಜನ ಇವತ್ತು ದೇವರ ಸತ್ಯವನ್ನು ಕೇಳುವುದಕ್ಕೆ, ದೇವರ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ, ದೇವರಿಂದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕೆ ಆಸೆ ಪಡ್ತಾ ಇದ್ದಾರೆ. ಆದರೆ ಈ ಸತ್ಯವನ್ನು, ಈ ಯೇಸು ಸ್ವಾಮಿಯನ್ನು, ಈ ಬಿಡುಗಡೆಯನ್ನು, ಈ ರಕ್ಷಣೆಯನ್ನು ಯಾರು ಹೊತ್ಕೊಂಡು ಹೋಗ್ತಾರೆ? ಯಾರು ದೇವರ ಸೇವೆಯನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ? ಅದರಿಂದ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರ ಆತ್ಮನು ನಿಮ್ಮ ಮೂಲಕ ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಈ ಪ್ರಾರ್ಥನೆ ಸಮಯದಲ್ಲಿ, ಈ ಲೈಫ್ ಟೈಮ್ ಮೂಲಕ ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಮಗನೇ, ಮಗಳೇ, ನೀನು ನನ್ನ ಕೆಲಸವಾಗಿ ಹೋಗ್ತೀಯಾ? ಮಗನೇ, ಮಗಳೇ, ನನ್ನ ಸೇವೆಯಾಗಿ ನೀನು ಹೋಗ್ತೀಯಾ? ನನ್ನ ಸುವಾರ್ತೆಯನ್ನು ಹೊತ್ಕೊಂಡು ಹೋಗ್ತೀಯಾ? ಜನರಿಗೆ ಸುವಾರ್ತೆನ ಸಾರ್ತೀಯಾ ಎಂಬುದಾಗಿ ಸೇವೆಯ ಕರುವಿಕೆನ ನಿಮಗೆ ಕೊಡ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮ ಕಿವಿ ತೆರೆಯಲ್ಪಟ್ಟಿದ್ದರೆ ಖಂಡಿತ ಮಕ್ಕಳೇ, ಈ ಶಬ್ದಕ್ಕೆ, ಮಾತಿಗೆ, ಈ ನುಡಿಗೆ ನಿಮ್ಮನ್ನು ಒಪ್ಪಿಸ್ಕೊಟ್ಟು ಇವತ್ತಿಂದ ನಾನು ದೇವರ ಸೇವೆ ಮಾಡೋದಕ್ಕೆ, ದೇವರ ಕೆಲಸ ಮಾಡೋದಕ್ಕೆ, ದೇವರ ಸುವಾರ್ತೆ ಸಾರೋದಕ್ಕೆ ನನ್ನನ್ನು ಒಪ್ಪಿಸ್ಕೊಡ್ತೀನಿ ಅಂತ ನೀವು ಅರ್ಪಿಸ್ತೀರಾ? ಪ್ರೀತಿ ಮಕ್ಕಳೇ, ಬೈಬಲ್ ಓದಿ ನೋಡುವಾಗ ಸುವಾರ್ತೆ ಸಾರದಿದ್ದರೆ ಅಯ್ಯೋ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು ಮಕ್ಕಳೇ, ಪ್ರತಿಯೊಂದು ರಕ್ಷಣೆ ಹೊಂದಿರುವ ದೇವರ ಮಕ್ಕಳು ಸುವಾರ್ತೆನ ಸಾರಲೇಬೇಕು. ಇದು ಎಲ್ಲರ ಮೇಲಿರುವಂಥ ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. ರಕ್ಷಣೆ ಹೊಂದಿರುವಂಥ ಪ್ರತಿಯೊಂದು ದೇವರ ಮಕ್ಕಳ ಮೇಲೆ ಇದು ಕರ್ತವ್ಯವಾಗಿದೆ. ನಾವು ರಕ್ಷಣೆ ಹೊಂದಿ ಯೇಸು ಸ್ವಾಮಿನ ದೇವರಾಗಿ ಸ್ವೀಕಾರ ಮಾಡಿ ಆತನ ಪರಿಶುದ್ಧ ಆತ್ಮವನ್ನು ನಾವು ಹೊಂದಿಕೊಂಡು ಸುವಾರ್ತೆನ ಸಾರದಿದ್ದರೆ, ಆತನ ಕೆಲಸವನ್ನು ಮಾಡದಿದ್ದರೆ, ಆತನ ಸೇವೆಯನ್ನು ಮಾಡದಿದ್ದರೆ ವಾಕ್ಯ ಹೇಳ್ಬಿಟ್ಟಿದೆ, ಅವರ ಗತಿ ಅಯ್ಯೋ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ದೇವರು ಬರುವಾಗ ಖಂಡಿತ ರಕ್ಷಣೆ ಹೊಂದಿರುವಂಥ ಪ್ರತಿಯೊಂದು ದೇವರ ಮಕ್ಕಳ ಬಳಿ ದೇವರು ಲೆಕ್ಕವನ್ನು ಕೇಳ್ತಾರೆ. ಮಗನೇ, ಮಗಳೇ, ಈ ಭೂಮಿಯಲ್ಲಿ ನಿನ್ನ ಪಾಪವನ್ನು ಶ್ರಮಿಸಿದೆ, ನಿನ್ನಲ್ಲಿದ್ದಂಥ ವ್ಯಾಧಿಯನ್ನು ಗುಣಪಡಿಸಿದೆ, ನಿಮ್ಮ ಕುಟುಂಬ ಮೇಲಿದ್ದಂಥ ಶಾಪ ಕಟ್ಟನ್ನು ನಾನು ನೀಗಿಸಿದೆ, ನಿನಗೆ ಸಮಾಧಾನ ಕೊಟ್ಟೆ, ನಿನ್ನನ್ನು ನಾನು ಈ ಭೂಮಿಯಲ್ಲಿ ಆಶೀರ್ವದಿಸಿದೆ, ನಿನಗೆ ಬೇಕಾದ ಬಲ ಸೌಖ್ಯವನ್ನು ಅನುಗ್ರಹಿಸಿದೆ. ಆದರೆ ಈ ಭೂಮಿಯಲ್ಲಿ ನೀನು ನನಗೋಸ್ಕರ ಏನು ಮಾಡಿದೆ? ಇಷ್ಟು ವರ್ಷ ನಿನಗೆ ಆಯುಸ್ ದಿನವನ್ನು ಕೂಡಿಸಿ ಕೊಟ್ಟನಲ್ಲ, ನಿನಗೆ ಅಭಿಷೇಕ ಕೊಟ್ಟನಲ್ಲ, ನಿನಗೆ ನನ್ನ ಬಲವನ್ನು ಕೊಟ್ಟನಲ್ಲ, ನಿನ್ನನ್ನು ಆಶೀರ್ವದಿಸಿದನಲ್ಲ, ನಿನ್ನ ಪಾಪವನ್ನು ಕ್ಷಮಿಸಿದನಲ್ಲ, ನಿನಗೆ ನನ್ನ ಕೃಪಾ ವರಗಳನ್ನು ಕೊಟ್ಟನಲ್ಲ, ನಿನ್ನಲ್ಲಿ ನನ್ನ ಪರಿಶುದ್ಧ ಆತ್ಮನ ಇಟ್ಟಿದನಲ್ಲ. ನೀ ನನಗೋಸ್ಕರ ಈ ಭೂಮಿಯಲ್ಲಿ ಏನು ಮಾಡಿದೆ? ಎಷ್ಟು ಜನಗೆ ನೀನು ಸುವಾರ್ತೆಯನ್ನು ಸಾರಿದೆ? ಎಷ್ಟು ಜನರನ್ನು ನೀನು ರಕ್ಷಣೆಯಲ್ಲಿ ನಡೆಸಿದೆ ಎಂಬುದಾಗಿ ಯೇಸು ಸ್ವಾಮಿ ಬರುವಾಗ ಪ್ರತಿಯೊಂದು ಕ್ರೈಸ್ತರಲ್ಲಿ, ಪ್ರತಿಯೊಂದು ದೇವರ ಮಕ್ಕಳಲ್ಲಿ
ದೇವರು ಲೆಕ್ಕವನ್ನು ಕೇಳ್ತಾರೆ. ಅವತ್ತು ಯಾವ ಕ್ರೈಸ್ತರು ಕೂಡ, ಯಾವ ದೇವರ ಮಕ್ಕಳು ಕೂಡ ನೆಪ ಹೇಳುವುದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಎಸಪ್ಪ, ನಾನು ಭಾನುವಾರ ಕರೆಕ್ಟಾಗಿ ಚರ್ಚ್ಗೆ ಹೋಗಿದ್ದೆ, ಇಲ್ಲ ಎಸಪ್ಪ ನಮ್ಮ ಪಾಸ್ಟ್ಗೆ ನಾನು ಕಾಣಿಕೆ ಕೊಟ್ಟೆ, ದಸಮ ಕೊಟ್ಟೆ, ನಾನು ಪ್ರತಿದಿನ ಬೈಬಲ್ ಓದಿದೆ, ನಾನು ಉಪವಾಸ ಇದ್ದೆ, ನೆಪ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿಯ ದೇವ್ರ ಮಕ್ಕಳೇ, ಚರ್ಚಿಗೆ ಹೋಗುವುದು ನಮ್ಮ ಆಸ್ವಾದಗೋಸ್ಕರ, ಕಾಣಿಕೆ ದಸಮ ಕೊಡೋದು ನಮ್ಮ ಆಸ್ವಾದಗೋಸ್ಕರ, ಉಪವಾಸ ಇದ್ದು ಪ್ರಾರ್ಥನೆ ಮಾಡುವುದು, ಬೈಬಲ್ ಓದುವುದು ನಮ್ಮ ಆಸ್ವಾದಗೋಸ್ಕರ. ಆದರೆ ನಮಗಾಗಿ ನಾವು ಎಲ್ಲವನ್ನು ಮಾಡ್ತೀವಿ. ಆದರೆ ರಕ್ಷಣೆ ಕೊಟ್ಟಂಥ ಯೇಸು ಸ್ವಾಮಿಗೋಸ್ಕರ, ನಮಗೋಸ್ಕರ ಜೀವ ಕೊಟ್ಟಂಥ ಯೇಸು ಸ್ವಾಮಿಗೋಸ್ಕರ, ನಮ್ಮ ಪಾಪವನ್ನು ಶ್ರಮಿಸಿದಂಥ, ನಮ್ಮ ವ್ಯಾಧಿಗಳನ್ನು ಗುಣಪಡಿಸಿದಂಥ, ನಮ್ಮ ಪಾಪಗಳನ್ನು ಶ್ರಮಿಸಿ ವ್ಯಾಧಿನ ಗುಣಪಡಿಸಿ ನಮ್ಮ ಮೇಲಿದಂಥ ಶಾಪವನ್ನು ನೀಗಿಸಿದ ಆ ದೇವರಿಗೆ ನಾವು ಏನು ಮಾಡಿದ್ದೀವಿ, ಏನು ಮಾಡ್ತಾ ಇದ್ದೀವಿ? ಇವತ್ತು ನಮ್ಮ ಆತ್ಮಿಕ ಜೀವಿತ ಯಾವ ಮಾರ್ಗವಾಗಿ ಹೋಗ್ತಾ ಇದೆ? ಸ್ವಲ್ಪ ಯೋಚಿಸಿ ನೋಡಿ. ನಾಳೆ ಮಾಡೋಣ, ಅಥವಾ ಅದಕ್ಕೋಸ್ಕರ ಬೇರೊಬ್ಬರನ್ನ ದೇವರು ಇಟ್ಟಿದ್ದಾರೆ, ಅದಕ್ಕೋಸ್ಕರ ಸೇವಕರಿದ್ದಾರೆ. ಮತ್ತು ನಿನಗೇನಕ್ಕೆ ಯೇಸಪ್ಪ ರಕ್ಷಣೆ ಕೊಡಬೇಕಾಗಿತ್ತು? ನಿನ್ನ ಪಾಪವನ್ನು ಯಾಕೆ ಶ್ರಮಿಸಬೇಕಾಗಿತ್ತು? ನಿನ್ನ ವ್ಯಾಧಿಯನ್ನು ಯಾಕೆ ಗುಣಪಡಿಸಬೇಕಾಗಿತ್ತು? ಯಾಕೆ ಆತನ ಅಭಿಷೇಕವನ್ನು ನಿನ್ನ ಮೇಲೆ ಸುರಿಸಬೇಕಾಗಿತ್ತು? ಯಾಕೆ ಆತನ ಪರಿಶುದ್ಧಾತ್ಮನ ನಿನ್ನಲ್ಲಿ ಇಡಬೇಕಾಗಿತ್ತು? ಪ್ರತಿಯೊಂದು ದೇವರ ಮಕ್ಕಳು ದೇವರ ಸೇವೆ ಮಾಡಬೇಕು, ದೇವರ ಕೆಲಸ ಮಾಡಬೇಕು, ದೇವರ ಸುವಾರ್ತೆನ ಹೊತ್ಕೊಂಡು ಹೋಗಬೇಕು. ಆಮೇನ್. ಬೈಬಲಲ್ಲಿ ಓಡುವಾಗ ಸಮಯ ನಮಗೆ ಅನುಕೂಲವಾಗಿದ್ದರೂ ಕೂಡ, ಸಮಯ ಅನುಕೂಲ ಇಲ್ಲದಿದ್ದರೂ ಕೂಡ ದೇವರ ಮಕ್ಕಳು ಸುವಾರ್ತೆನ ಸಾರಬೇಕಂತೆ. ಯಾಕಂದರೆ ನೋಡಿ, ಅಲ್ಲಿ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಸಮಯ ಅನುಕೂಲವಾಗಿದ್ದರು ಅಂದರೆ ಸಮಯ ಇರಲಿ ಇಲ್ಲದೆ ಹೋಗಲಿ, ದೇವರ ಮಕ್ಕಳು ಸುವಾರ್ತೆನ ಸಾರಲೇಬೇಕು. ಆಮೇಲೆ ಯಾಕಂದರೆ ಇವತ್ತು ತುಂಬ ಕ್ರೈಸ್ತರು ದೇವರ ಮಕ್ಕಳು ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಚರ್ಚಿಗೆ ಹೋಗೋಕ್ಕೆ ಅವ್ರಿಗೆ ಟೈಮ್ ಇಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇಲ್ಲ, ಬೈಬಲ್ ಓದೋಕ್ಕೆ ಟೈಮ್ ಇಲ್ಲ, ಸಭೆಯಲ್ಲಿ ನಡೆಯುವಂಥ ಉಪವಾಸ ಕೂಟಕ್ಕೆ ಹೋಗೋದಕ್ಕೆ ಟೈಮ್ ಇಲ್ಲ, ಟಿ ವಿ ನೋಡೋದಕ್ಕೆ, ಸೀರಿಯಲ್ ನೋಡೋದಕ್ಕೆ, ಮನೆ ಕೆಲಸ ಮಾಡೋದಕ್ಕೆ, ಲೋಕದ ಕೆಲಸ ಮಾಡೋದಕ್ಕೆ, ಲೋಕದಲ್ಲಿ ಸಂಪಾದನೆ ಮಾಡೋದಕ್ಕೆ, ಅದಕ್ಕೆಲ್ಲ ಸಮಯ ಇದೆ. ಆದರೆ ಜೀವ ಕೊಟ್ಟಂಥ ಯೇಸು ಸ್ವಾಮಿಗೆ ಕಾಲವನ್ನು, ವರ್ಷಗಳನ್ನು, ದಿನಗಳನ್ನು, ಸಮಯವನ್ನು ಉಂಟು ಮಾಡಿದ ಆ ದೇವರಿಗೆ ನಾವು ಸಮಯ ಕೊಟ್ಟಿಲ್ಲ ಅಂದರೆ ಹೇಗೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ? ಹೇಗೆ ದೇವರು ನಮ್ಮ ಮೇಲೆ ಪ್ರಿಯವಾಗಿರ್ತಾರೆ? ಹೇಗೆ ಯೇಸು ಸ್ವಾಮಿ ಮತ್ತೆ ಬರುವಾಗ ಆತನ ರಾಜ್ಯದಲ್ಲಿ ನಮಗೆ ಸ್ಥಾನವನ್ನು ಕೊಡ್ತಾರೆ? ಇಲ್ಲಪ್ಪ ಮಕ್ಕಳೇ, ಆತ್ಮಾದಾಯ ಇಲ್ಲದೆ, ದೇವರ ಸೇವೆ ಮಾಡದೆ, ಸುವಾರ್ತೆ ಸಾರದೆ, ಆತನ ರಾಜ್ಯಗೋಸ್ಕರ ಆತ್ಮವನ್ನು ಆದಾಯ ಮಾಡದೆ ಖಾಲಿ ಕೈಯಲ್ಲಿ ಒಬ್ಬರು ಕೂಡ ದೇವರ ರಾಜ್ಯದಲ್ಲಿ ಪ್ರವೇಶಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ದೇವರ ವಾಕ್ಯದಲ್ಲಿ ಓದಿ ನೋಡುವಾಗ ಫಲ ಕೊಡದೇ ಇರುವ ಪ್ರತಿಯೊಂದು ಮರವನ್ನು ದೇವರು ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಅದೇ ರೀತಿ ಈ ನಿಮ್ಮ ರಕ್ಷಣೆ ದಿನದಲ್ಲಿ, ನಿಮ್ಮ ಆಯುಷ್ಕಾಲ ದಿನಗಳ ಜೀವನ ಕಾಲದಲ್ಲಿ ನೀವು ದೇವರಿಗೋಸ್ಕರ ಸೇವೆ ಮಾಡದೆ, ಕೆಲಸ ಮಾಡದೆ, ಸುವಾರ್ತೆ ಮಾಡದೆ, ಆತನಿಗೋಸ್ಕರ ಆತ್ಮ ಆದಾಯ ಮಾಡದೆ ನೀವು ದೇವರ ರಾಜ್ಯದಲ್ಲಿ ಹೋಗೋಕ್ಕಾಗೋದಿಲ್ಲ. ಫಲ ಕೊಡದಿರುವ ಪ್ರತಿಯೊಂದು ಮರವನ್ನು ಆತನ ಕಡಿದು ಬೆಂಕಿಯಲ್ಲಿ ಬಿಸಾಕ್ತಾರೆ, ಅದು ಸುಟ್ಟು ಹೋಗುವುದು. ಅದೇ ರೀತಿ ಮಕ್ಕಳೇ, ಒಂದು ವೇಳೆ ಹೆಸರಿಗೆ ಕ್ರೈಸ್ತರಾಗಿ ಜೀವಿಸಿ, ಸಂಪ್ರದಾಯಕ್ಕೆ ಕ್ರೈಸ್ತರಾಗಿ ಜೀವಿಸಿ, ಏನೋ ಕರ್ತವ್ಯಗೋಸ್ಕರ ಕ್ರೈಸ್ತರಾಗಿ ಜೀವಿಸಿ ಈ ನಮ್ಮ ಓಟವನ್ನು ಮುಗಿಸಿದರೆ ಏನು ಪ್ರಯೋಜನ ಇಲ್ಲ. ಸುವಾರ್ತೆನ ಸಾರಬೇಕು. ಸುವಾರ್ತೆ ಸಾರದಿದ್ದರೆ ಹೇಗೆ ಜನ ರಕ್ಷಣೆ ಹೊಂದ್ಕೊಳ್ತಾರೆ? ಸುವಾರ್ತೆ ಸಾರದಿದ್ದರೆ ಹೇಗೆ ಜನ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಳ್ತಾರೆ? ಸುವಾರ್ತೆ ಸಾರದಿದ್ದರೆ ಹೇಗೆ ಜನ ಪಾಪದಿಂದ ಬಿಡುಗಡೆ ಹೊಂದ್ಕೊಳ್ತಾರೆ? ಪ್ರೀತಿ ದೇವರ ಮಕ್ಕಳೇ, ಒಂದು ವ್ಯಾಧಿಸ್ಥರಿಗೆ, ಒಂದು ರೋಗಿಗೆ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಯಾವ ರೀತಿ ಸತ್ತು ಅವನು ಮಶಾನಕ್ಕೆ ಹೋಗ್ಬಿಡ್ತಾನೋ, ಅದೇ ರೀತಿ ಒಂದು ಪಾಪದಲ್ಲಿರುವ ಮನುಷ್ಯರಿಗೆ ಸುವಾರ್ತೆ ಸಾರದಿದ್ದರೆ ಅವನು ಸತ್ತು ನರಕಕ್ಕೆ ಹೋಗ್ಬಿಡ್ತಾನೆ. ದೇವರ ಆತ್ಮನು ಮಾತಾಡ್ತಿದ್ರೆ ಅರ್ಥ ಆಗ್ತಿದೆಯಾ? ಒಂದು ವ್ಯಾಧಿಸ್ಥನಿಗೆ, ಒಂದು ಮನುಷ್ಯನಿಗೆ ರೋಗ ಬಂದರೆ ಅವನಿಗೆ ಮೆಡಿಸಿನ್ ಕೊಟ್ಟಿಲ್ಲ ಅಂದರೆ, ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ
ಯಾವ ರೀತಿ ಅವನು ಆ ವ್ಯಾಧಿಯಲ್ಲಿ, ಆ ರೋಗದಲ್ಲಿ ಸತ್ತು ಮಶಾನಕ್ಕೆ ಹೋಗ್ಬಿಡ್ತಾನೋ, ಅದೇ ರೀತಿ ಒಂದು ಪಾಪದಲ್ಲಿರುವ ಮನುಷ್ಯನಿಗೆ ಸುವಾರ್ತೆಯನ್ನು ಸಾರದಿದ್ರೆ ಆ ಪಾಪದಲ್ಲಿ ಸತ್ತು ಅವನು ನರಕಕ್ಕೆ ಹೋಗ್ಬಿಡ್ತಾನೆ. ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಯಾರು ಲೆಕ್ಕ ಕೊಡ್ತಾರೆ? ಅದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ಬರುವಿಕೆ ಬಹಳ ಸಮೀಪವಾಗಿದೆ. ಇವತ್ತು ಪ್ರಪಂಚ ನರಕಕ್ಕೆ ನೇರಾಗಿ ಹೋಗ್ತಾ ಇದೆ, ನಾಶನಕ್ಕೆ ನೇರಾಗಿ ಹೋಗ್ತಾ ಇದೆ, ಪಾತಾಳಕ್ಕೆ ನೇರಾಗಿ ಹೋಗ್ತಾ ಇದೆ. ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಆರಾಧಿಸೋದು ಮಾತ್ರ ಅಲ್ಲ, ಎಲ್ಲ ದೇವರ ಮಕ್ಕಳು ಸುವಾರ್ತೆನ ಮಾಡೋದಕ್ಕೆ, ಸುವಾರ್ತೆನ ಸಾರುವುದಕ್ಕೆ, ದೇವರ ಕೆಲಸ ಮಾಡೋದಕ್ಕೆ, ದೇವರ ಸೇವೆ ಮಾಡೋದಕ್ಕೆ ನಾವು ಮುಂದೆ ಬರಬೇಕು. ಹಿಂದೆ ಹೋಗೋದಲ್ಲ. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನೀವು ಯಾವಾಗ ಮಾಡ್ತೀರಾ? ದೇವರ ಮೇಲೆ ನಿಮಗೆ ಪ್ರೀತಿ ಇಲ್ವಾ? ದೇವರ ಆತ್ಮ ನಿಮ್ಮಲ್ಲಿ ವಾಸ ಇಲ್ವಾ? ದೇವರ ಅಭಿಷೇಕದಿಂದ ನೀವು ತುಂಬಿಸಲ್ಪಟ್ಟಿಲ್ವಾ? ದೇವರ ವಾಕ್ಯ ನಿಮ್ಮೊಂದಿಗೆ ಮಾತಾಡ್ತಾ ಇಲ್ವಾ? ಪ್ರತಿಯೊಬ್ಬರು ಮಕ್ಕಳೇ ದೇವರ ಸುವಾರ್ತೆ ಸಾರೋದಕ್ಕೆ ಮುಂದೆ ಬರಬೇಕು. ಕಳೆದ ಮಂಗಳವಾರ ಗೌರ್ಮೆಂಟ್ ಹಾಲಿಡೇ ಇತ್ತು. ನಮ್ಮ ಪ್ರಾರ್ಥನಾ ಗೋಪುರದಲ್ಲಿ ಸುವಾರ್ತೆ ಹೇಗೆ ಸಾರಬೇಕೆಂಬುದಾಗಿ ಒಂದು ಕೂಟವನ್ನು ದೇವರ ಕೃಪೆಯಿಂದ ಏರ್ಪಡಿಸಿದ್ದೀವಿ. ಸುಮಾರು 120ಕ್ಕಿಂತ ಅಧಿಕವಾದ ಜನ ತಮ್ಮನ್ನು ಸೇವೆಗೆ ಒಪ್ಪಿಸ್ಕೊಟ್ರು. ಅನೇಕ ಮಿಷನರಿಗಳು ಬಂದು ನಮ್ಮ ಮಧ್ಯದಲ್ಲಿ ಆ ಸೇವೆಯನ್ನು ನಡೆಸ್ಕೊಟ್ರು. ತುಂಬ ಆಶೀರ್ವಾದವಾಗಿತ್ತು. ಅನೇಕ ಯವನಸ್ಥರನ್ನ ದೇವರು ಮುಟ್ಟಿದ್ರು. ಅನೇಕ ದೇವ್ರ ಮಕ್ಕಳು ಭಾರದಿಂದ ದಾಗದಿಂದ ತುಂಬಿಸಲ್ಪಟ್ಟು ಅವರು ಪ್ರತಿದಿನ ಒಬ್ಬರಿಗಾದರೂ ಸುವಾರ್ತೆ ಸಾರ್ತೀನಿ ಅಂತ ಒಪ್ಪಿಸ್ಕೊಟ್ಟು ಮುಂದೆ ಬಂದರು. ಸೇವೆ ಮಾಡ್ತೀನಿ, ದೇವರ ಕೆಲಸ ಮಾಡ್ತೀನಿ, ದೇವರ ಸುವಾರ್ತೆನ ಸಾರ್ತೀನಿ ಎಂಬುದಾಗಿ ಒಪ್ಪಿಸ್ಕೊಟ್ರು. ಈ ಪ್ರಾರ್ಥನೆ ಮುಗಿದ ತಕ್ಷಣ ನೀವು ಆ ಫೋಟೋಸನ್ನು ನೋಡ್ಬೋದು. ಕನ್ನಡ ಯುಗಾದಿ ಹಬ್ಬ ರಜದಲ್ಲಿ ನಾವು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ 5 ಗಂಟೆ ಕಾಲ 120ಕ್ಕಿಂತ ಅಧಿಕ ಜನ ದೇವರ ಸಮಯಕ್ಕೆ ಕಾದಿದ್ದು ದೇವರ ಆತ್ಮ ಭಾರದಿಂದ ದಾಗದ ತುಂಬಿಸಲ್ಪಟ್ಟು ಅಷ್ಟು ಜನ ಸುವಾರ್ತೆ ಸೇವೆ ಮಾಡೋದಕ್ಕೆ, ಸುವಾರ್ತೆ ಕೆಲಸ ಮಾಡೋದಕ್ಕೆ, ಸುವಾರ್ಥ ಸೇವೆ ಮಾಡೋದಕ್ಕೆ ತಮ್ಮನ್ನು ಒಪ್ಪಿಸ್ಕೊಟ್ರು. ಈ ವಾಕ್ಯವನ್ನು ಕೇಳ್ತಿರುವ ಸಹೋದರ ಸಹೋದರಿ, ನೀವು ಒಪ್ಪಿಸ್ಕೊಡ್ತೀರಾ? ಇವತ್ತಿಂದ ಸ್ವಾಮಿ ನಿಮ್ಮ ಕೆಲಸ ಮಾಡೋದಕ್ಕೆ, ನಿಮ್ಮ ಸೇವೆ ಮಾಡೋದಕ್ಕೆ, ನಿಮ್ಮ ಸುವಾರ್ತೆನ ಸಾರೋದಕ್ಕೆ ನಾನಿದ್ದೀನಿ ಸಪ್ಪ, ನನ್ನನ್ನು ಕಳಿಸು, ನಾನು ಹೋಗ್ತೀನಿ ಅಂತ ನೀವು ಮುಂದೆ ಬಂದರೆ ಯೇಸು ಸ್ವಾಮಿ ಕೈ ಹಿಡಿದು ನಿಮ್ಮನ್ನು ಅದ್ಭುತವಾಗಿ ನಡೆಸೋದು ಮಾತ್ರ ಅಲ್ಲ, ನಿಮ್ಮನ್ನು ನಿಮ್ಮ ಕುಟುಂಬನ ಆಶೀರ್ವದಿಸ್ತಾರೆ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವ. ನಮ್ಮ ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದು ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಅಪ್ಪ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಭಾರವನ್ನು, ನಿಮ್ಮ ದಾಹವನ್ನು ನೀವು ಹಂಚ್ಕೊಂಡಿದ್ದೀರಪ್ಪ. ಇದೋ ಸ್ವಾಮಿ, ಕಿವಿ ಉಳ್ಳವನ್ನು ಕೇಳಲ್ಪಡಲಿ ಎಂಬ ವಾಕ್ಯ ಪ್ರಕಾರ ಯಾರೆಲ್ಲ ನಿಮ್ಮ ವಾಕ್ಯವನ್ನು, ಜೀವುಳ್ಳ ವಾಕ್ಯವನ್ನು ಕೇಳಿ ಸುವಾರ್ತೆ ಸೇವೆಗೆ, ನಿಮ್ಮ ಕೆಲಸಕ್ಕೆ ಒಪ್ಪಿಸ್ಕೊಡ್ತಾ ಇದ್ರು ಅಷ್ಟು ಜನನ ನೀನು ಕೈ ಹಿಡಿದು ನಡೆಸಬೇಕಪ್ಪ. ಅವ್ರನ್ನ ಬಲಪಡಿಸ್ಬೇಕಪ್ಪ, ಅವ್ರನ್ನ ಧೈರ್ಯಪಡಿಸ್ಬೇಕಪ್ಪ, ಅವ್ರನ್ನ ಅಭಿಷೇಕಿಸ್ಬೇಕಪ್ಪ. ಅವ್ರ ಮೂಲಕ ನಿಮ್ಮ ಕ್ರಿಯೆಗಳು, ವರಗಳು ಕ್ರಿಯೆ ಮಾಡಿ ಅದ್ಭುತ ನಡೆದು ಅನೇಕ ಆತ್ಮ ರಕ್ಷಣೆ ಹೊಂದಿ ನಿಮ್ಮ ರಾಜ್ಯದಲ್ಲಿ ಸೇರಲ್ಪಡಬೇಕಪ್ಪ. ಈ ಕೂಟವನ್ನು ಅಪ್ಪ, ಈ ಪ್ರಾರ್ಥನೆಯನ್ನು ಕೇಳಿ, ಈ ವಾಕ್ಯವನ್ನು ಕೇಳಿ ಯಾರೆಲ್ಲ ಒಪ್ಪಿಸ್ಕೊಡ್ತಿದ್ದಾರೋ ಅವ್ರನ್ನ ಆಶೀರ್ವದಿಸಿ ರಾಜ. ಅವರಿಗೆ ಒಳ್ಳೆ ಕಾರ್ಯವನ್ನು ಮಾಡಿ ನಿಮ್ಮ ಮಹಿಮೆಯನ್ನು ತೋರ್ಪಡಿಸಿ ಅವರು ನಿಮಗಾಗಿ ಸಾಕ್ಷಿಯಾಗಿ ಸೇವೆ ಮಾಡುವಂತೆ ಅಭಿಷೇಕ ಮಾಡಿಕರ್ತಾನೆ. ಆ ರೀತಿ ಮಾಡಿದ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀನಿ, ನಮ್ಮ ಜೀವನ ತಂದೆಯೇ, ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ನಿಮ್ಮೊಂದಿಗೆ ಮಾತಾಡಿದ್ದಾರೆ. ನಾನು ನಂಬ್ತಿದ್ದೀನಿ, ನಿಮ್ಮನ್ನು ಕರ್ತನು ಮುಟ್ಟಿದ್ದಾರೆ. ನೀವು ಒಪ್ಪಿಸ್ಕೊಟ್ಟಿದ್ದೀರಾ, ಸೇವೆ ಮಾಡ್ತೀರಾ, ಸುವಾರ್ತೆ ಸಾರ್ತೀರಾ, ಆತ್ಮನ ಆದಾಯ ಮಾಡಿ ಆತನ ರಾಜ್ಯದಲ್ಲಿ ಸೇರಿಸ್ತೀರಾ. ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾರೆ. ಕೆಳಗೆ ಮೊನ್ನೆ ಮಂಗಳವಾರ ಯುಗಾದಿ ಹಬ್ಬ ಗೌರ್ಮೆಂಟ್ ದಿವಸ ನಮ್ಮ ಪ್ರಾರ್ಥನಾ ಗೋಪುರದಲ್ಲಿ ನಡೆದಂಥ ಆ ಕಾರ್ಯವನ್ನು ನೋಡಿ ದೇವರನ್ನ ಮಹಿಪಡಿಸಿ ನಿಮ್ಮನ್ನು ಸೇವೆ ಮಾಡೋಕೆ ಒಪ್ಪಿಸ್ಕೊಟ್ಟು ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. కలవరాల కోటలో కన్నీటి బాటలో, కలవరాల కోటలో కన్నీటి బాటలో,
కాపాడే కవచముగా నన్ను ఆవరించిన దివ్య క్షేత్రమా స్తోత్ర గీతమా. కలవరాల కోటలో కన్నీటి బాటలో, కలవరాల కోటలో కన్నీటి బాటలో, కాపాడే కవచముగా నన్ను ఆవరించిన దివ్య క్షేత్రమా స్తోత్ర గీతమా.